अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। चिंचोली तालुके के कस्बा सुलापेट में डॉक्टर शरण प्रकाश पाटिल ने रखा कई कामों का संग बुनियाद। सामाइन, रियासती वजीर तिब्बी तालीम और स्किल डेवलपमेंट डॉक्टर शरण प्रकाश आर पाटिल ने बतारीख 23 सितंबर बरोज़ पीर को सुलापेट का दौरा किया और आपने KKRDB मंसूबे के तहत चिंचोली तालुके के कस्बा सुलापेट में वार्ड नंबर 1 ता 5 में सीसी रोड और नालियों के कामों का इफ्तिताह किया। KKRDB मेघा माइक्रो प्रोजेक्ट के तहत सुलापेट में सीसी रोड और ड्रेन और पुल की तामीराती कामों का भी रखा संग बुनियाद। इसी तरह KKRDB माइक्रो स्कीम के तहत HPS स्कूल के लिए 2 कमरे, जबकि अक्षरा आविष्कार स्कीम के तहत सुलापेट उर्दू हाई स्कूल के लिए 2 कमरों की तामीराती कामों का भी रखा संग बुनियाद। मजीद ये के सुलापेट ता याकापुर ग्राम तक रोड की असर नौ तामीराती काम का इफ्तिताह किया, जिसके लिए 3.5 करोड़ रुपए मुख्तस किए गए। आइए देखते हैं तफसीली रिपोर्ट। ಮತ್ತು ಆ ಕಡೆ ಮುಂದೆ ಒಂದು ಬ್ರಿಡ್ಜ್ ಒಳಗೊಂಡಂತೆ 1,75,00,000 ಅಡಿಗಲನ ಮಾಡಿದೀವಿ ಮತ್ತು ಅದಲ್ಲದೆ 80 ಲಕ್ಷ ರೂಪಾಯಿ ಸುಲಪೇಟ್ ಗ್ರಾಮದ ವಾರ್ಡ್ ನಂಬರ್ 1 ರಲ್ಲಿ ಮತ್ತು 5 ರಲ್ಲಿ ಹಾಗೂ ಯಾಕಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಒಳಚರಂಡಿ ಕಾಮಗಾರಿ ಇವೆಲ್ಲ ಕಂಪ್ಲೀಟ್ ಕೂಡ ಆಗಿದೆ। ಅದಲ್ಲದೆ ಇಲ್ಲಿ ಸುಲಪೇಟಿನ ಉರ್ದು ಹೈಸ್ಕೂಲ್ 2 ರೂಮ್ 45,80,000 ರೂಪಾಯಿ ಇದನ್ನು ಕೂಡ ಮಂಜೂರಾಗಿದೆ। ಇಲ್ಲಿನ ಆಸ್ಪತ್ರೆ ಇದು ರಿಪೇರಿ ಮತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಮತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ಫರ್ನಿಚರ್ ಕೂಡ 74 ಲಕ್ಷ ರೂಪಾಯಿ ಇದು PRE ಮುಖಾಂತರ ಈಗಾಗಲೇ ಮಂಜೂರಾಗಿದೆ। ಇದಲ್ಲದೆ ನಮ್ಮ ಸೇಡಮಿಂದ ಸುಲಪೇಟಿಗೆ ಬರ್ತಕ್ಕಂಥ ರಸ್ತೆ ಈಗ 3.5 ಕೋಟಿ ರೂಪಾಯಿ ಮಂಜೂರಾಗಿ ಅದು ಟೆಂಡರ್ ಕೂಡ ಆಗಿದೆ, ಅದು ಕೂಡ ಪ್ರಾರಂಭ ಆಗ್ತದೆ। ಈ ಎಲ್ಲಾ ಕಾಮಗಾರಿಗಳು ಈ ಭಾಗದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಇಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದಲ್ಲದೆ ವಿವಿಧ ಗ್ರಾಮಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಅನೇಕ ಕೆಲಸ ಕಾರ್ಯಗಳು ಈಗಾಗಲೇ ಕೆಲವೊಂದು ಕಡೆ ನಡೀತಾ ಇದೆ, ಕೆಲವೊಂದು ಕಡೆ ಟೆಂಡರ್ ಆಗಿ ಈಗ ಪ್ರಾರಂಭ ಆಗಬೇಕಾಗಿದೆ। ನಮ್ಮ ಚಿಂಚೋಳಿ ತಾಲೂಕಿನ 32 ಗ್ರಾಮಗಳು ನಾವು ಸೇಡಂ ವಿಧಾನಸಭಾ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ ಮತ್ತು ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕೂಡ ಅನೇಕ ರಸ್ತೆಗಳು ಈಗಾಗಲೇ ಮಂಜೂರಾಗಿದೆ। ಇವತ್ತು ನಾವು ಅದು ಅಡಿಗಲು ಮಾಡ್ತಾ ಇಲ್ಲ। ನಮ್ಮ ಕೊಟ್ಟಪಳ್ಳಿಯಿಂದ ಗಡಿಕೇಶ್ವರವರೆಗೆ ರಸ್ತೆ ಆಗಿರ್ಬೋದು ಮತ್ತು ನಿಡಗೋದದಿಂದ ಹಲ್ಕೋಡದಿಂದ ಪೋದಂಗಲಿಂದ ಜಟ್ರುವರೆಗೆ ರಸ್ತೆ ಆಗಿರ್ಬೋದು, ಅದಲ್ಲದೆ ನಮ್ಮ ಕಡಿಕೇಶ್ವರಿಂದ ಹೊಳೆಬೇರಿನಳ್ಳಿ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸುಮಾರು ಒಂದು 30 ಕೋಟಿ ರೂಪಾಯಿ ರಸ್ತೆ ಈಗಾಗಲೇ ಟೆಂಡರ್ ಕರೆಯಲಾಗಿದೆ। ಅದು ಬೇರೆ ಬೇರೆ ಗ್ರಾಮಗಳಿರೋದ್ರಿಂದ ಅಲ್ಲಿನೇ ಅಡಿಗಲನ್ನ ಮಾಡಬೇಕು ಅಂತ ಉದ್ದೇಶದಿಂದ ಅವರು ಅಡಿಗಲ್ ಇವತ್ತಿಲ್ಲಿ ಮಾಡ್ತಾ ಇಲ್ಲ। ಈ ಭಾಗದಲ್ಲಿ ಎಲ್ಲಾ ರಸ್ತೆಗಳನ್ನ ನಾವು ಸುಧಾರಣೆ ಮಾಡಬೇಕು। ಜನರಿಗೆ ಅನೇಕ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನ ಈಗಾಗಲೇ ಮಾಡ್ತಾ ಇದ್ದೀವಿ। ಅದಲ್ಲದೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಮಾತು ಕೊಟ್ಟಂತೆ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇಲ್ಲಿ ಜನರಿಗೆ ಅನುಕೂಲ ಮಾಡ್ತಕ್ಕಂಥ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಇವತ್ತು ಜನಪರ ಮತ್ತು ಬಡವರ ಪರವಾಗಿರ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ। ಇದಕ್ಕೆ ಸಹಿಸಿಕೊಳ್ಳಕ್ಕಾಗದೇ ಇರ್ತಕ್ಕಂಥ ಬಿಜೆಪಿ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ
ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಪ್ರಯತ್ನ ಕೂಡ ಮಾಡ್ತಾ ಇವೆ. ಅವ್ರು ಏನೇ ಮಾಡ್ಕೊಳ್ಳಿ, ಆದ್ರೆ ನಮ್ಮ ಸರ್ಕಾರದ ಗುರಿ ಜನರ ಹಿತ, ಈ ಭಾಗದ ಅಭಿವೃದ್ಧಿನೇ ನಮ್ಮ ಸರ್ಕಾರದ ಗುರಿಯಾಗಿದೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ 17ನೇ ತಾರೀಕು ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 11,770 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ಭಾಗದಲ್ಲಿ ಅನೇಕ ಇವತ್ತು ಯೋಜನೆಗಳಿಗೆ ಮಂಜೂರಾತಿ ನೀಡಿ ಈ ಭಾಗದ ಜನರ ಅಪೇಕ್ಷೆ ಮತ್ತು ನಿರೀಕ್ಷೆ ಅಂತಾನೆ ಕಲ್ಯಾಣ ಕರ್ನಾಟಕದ ಭಾಗದ ಜನರ ನಿರೀಕ್ಷೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಒಂದು ಮೀಟಿಂಗ್ ಅನ್ನ ಕಲಬುರಗಿಯಲ್ಲಿ ಮಾಡೋದ್ರ ಜೊತೆಗೆ